ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟ್ ಔಟ್ ಡಿನ್ನರಿಗೆ ಬಂದಿದ್ದೇವೆ ನೋಡಿ. ಇಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅವರಿಗೆ ನಮ್ಮ ನೋಡಿ ತುಂಬ ಖುಷಿ ಆಯಿತು. ಹಾಗೂ ನಮ್ಮ ಡ್ಯಾನ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಬಾಳೆ ನೀರುಂಟು ಎಲ್ಲ ಬಾಳೆಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಊಟಕ್ಕೆ ಬರೋದಿಲ್ಲಿ ಗೊತ್ತಾಗಿದಂತೆ ನೋಡಿ, ಗ್ರೀನ್ ಹೆರಿಟೇಜ್. ಎಂತ ಗೊತ್ತಾ ಫ್ರೆಂಡ್ಸ್, ನಾವು ಮಧ್ಯಾಹ್ನ ಎಲ್ಲ ಫಂಕ್ಷನ್ಗೆಲ್ಲ ಹೋಗಿ ಬಂದೇವಲ್ಲ, ಫಂಕ್ಷನ್ಗೆಲ್ಲ ಹೋಗಿ ಬಂದು ರೆಸ್ಟ್ ಮಾಡಿ ಕರೆಕ್ಟ್ 3 ಗಂಟೆಗೆ ನಾವು ರೆಡಿಯಾಗಿ ಗೇಟ್ ಪಾಸ್ ಎಲ್ಲಿಗೆ ಗೊತ್ತುಂಟಾ? ಎಲ್ಲಿಗೆ? ಸೀದಾ ಬೆಳ್ತಂಗಡಿಗೆ ಹೋದದ್ದು ನಾವು. ಯಾಕೆಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ರೀಲ್ಸ್ ಎಲ್ಲ ಮಾಡಿ ಬಂದಿದ್ದೀವಿ. ಚಂದ ರೀಲ್ಸ್ ಎಲ್ಲ ಬೆಳ್ತಂಗಡಿಯಿಂದ ತಂದೆ ಬೆಳ್ತಂಗಡಿಗೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿ ಬಂದಿದ್ದೀವಿ. ಡ್ಯಾನ್ಸ್ ಮಾಡಿ ತುಂಬಾ ಲಾಂಗ್ ಜರ್ನಿ ಆಯ್ತು. ಈಗ ನೈಟ್ ಆಯ್ತು, ಇನ್ನು ಮನೆಯಲ್ಲಿ ಏನಿಲ್ಲ, ಹಾಗೆ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಹಾಗೆ ಬಾಳೆ ಎಳೆ ಎಲ್ಲ ರೆಡಿ ಆಗಿದೆ. ಬೆಳ್ತಂಗಡಿ ಹೋಗಿ ಘಟ್ಟಕ್ಕೆಲ್ಲ ಹೋಗಿದ್ದೀವಿ. ಸೀನಲ್ಲೆಲ್ಲ ನೋಡಿ ಒಳ್ಳೆ ಮಾಡಿ ಒಳ್ಳೆ ಪ್ಲೇಸ್ ಅಲ್ಲಿ ಹೋಗಿ ಮಾಡಿ ಎಲ್ಲ ಬಂದಿದ್ದೀವಿ. ಲೇಟ್ ಆಯ್ತು, ಹಾಗೆ ಹೋಗಿ ಎಲ್ಲ ಬಂದೆವು. ಫುಲ್ಲು ನನ್ನ ಐಲೈನರ್ ಇಡೀ ಕಣ್ಣಿಗೆ ಸ್ಪ್ರೆಡ್ ಆಗಿ ಭೂತರಾಗಿ ಕಾಣ್ತೇನೆ ಅಲ್ಲ. ಇಡೀ ಸ್ಪ್ರೆಡ್ ಆಗಿದೆ, ಎಲ್ಲ ಸ್ಪ್ರೆಡ್ ಆಗಿ. ಊಟಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಇಲ್ಲಿ ಗ್ರೀನ್ ಪಾರ್ಕಿಗೆ ಬಂದಿದ್ದೇವೆ. ಗ್ರೀನ್ ಪಾರ್ಕಿಗೆ ಬಂದು ಊಟಕ್ಕೆ ಕೂತ್ಕೊಂಡಿದ್ದೇವೆ. ಇಲ್ಲಿ ಬನ್ನಿ, ಇವರು ನೋಡಿ, ಇವರು ಎಂತ ಬೇಕು ಅಂತ. ಅದು ಎಂತ ಸಪ್ಲೈಯರ್ ಆಗಿದೆ, ಸಪ್ಲೈಯರ್. ಏನ್ರಿ ಸ್ವಾಮಿ, ಆಲೋಚನೆ ಮಾಡ್ಬೇಕು ಫುಡ್ಡಿಗೆ ಏನು ಆರ್ಡರ್ ಕೊಡುದಂತ. ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ದಯಮಾಡಿ ಟೈಮ್ ಕೊಡಿ. ಆಲೋಚನೆ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಸೌತ್ ಕಬಾಬ್. ಇದಕ್ಕೆ ಹೀಗೆ ಕಬಾಬ್ 60. ಇದಕ್ಕೆ ಹೀಗೆ ನೀರುಳ್ಳಿ ಹಾಕಿ ಕೊಡ್ತಾರೆ. ಇನ್ನೇನು ಬೇಕು ನಂಗೆ. ಆಗ ಅವ್ರಿಗೆ ಇನ್ನೆಂತ ಬೇಡ ಅಂತ, ಕಬಾಬ್ ಸಾಕಂತ ಹೇಳಿ. ಇದು ನನ್ನ ಫೇವರೇಟ್ ಜೀರಾ ರೈಸ್. ಆಮೇಲೆ ನನ್ನ ಫೇವರೇಟ್ ಅಲ್ಲ, ನಿಮ್ಗೆ ಗೊತ್ತುಂಟಲ್ಲ ನನ್ನ ಫೇವರೇಟ್ ಅಂತ. ಹೌದಾ? ಸ್ಪೆಷಲ್ ಮಾಡಿ ನಾವು ಬರದಂತೇಳಿ ಗೊತ್ತಾದ್ರೆ ಅವ್ರು ಬಾರಿ ಸ್ಪೆಷಲ್ ಮಾಡ್ತಿದ್ದಾರೆ. ಇದು ಚಿಕನ್ ಕಡಾಯಿ. ನನ್ಗೆ ಭಾರಿ ಇಷ್ಟ ಜೀರಾ ರೈಸ್ ಅಂತ ಹೇಳಿದ್ರೆ. ಇದಕ್ಕೆ ತುಂಬಾ ಜೀರಿಗೆ ಹಾಕ್ತಾರೆ, ಮತ್ತೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ಡೈಜೆಷನ್ ಬೇಗ ಆಗ್ತದೆ. ಹಾಗೆ ರೊಟ್ಟಿ ಹೇಗಾಗಿದೆ ನೋಡ್ಬೇಡ, ತಿನ್ನು. ನಾವು ರಾತ್ರಿ ಟೈಮ್ ರೊಟ್ಟಿಯ ತಕೊಳ್ಳೋದು, ನಾನು ಡ್ಯಾಡಿ ಎಲ್ಲ. ಇದು ಡೈಜೆಷನ್ಗೆಲ್ಲ ಒಳ್ಳೇದು, ಗೋಧಿಯಿಂದ ಮಾಡಿದಲ್ಲ, ಸೊ ಹೆಲ್ತ್ಗೆ ಸಹ ಏನೋ ಪ್ರಾಬ್ಲಮ್ ಏನಿರುವುದಿಲ್ಲ. ಮೈದಾ ಏನಲ್ಲ, ಇದು ಗೋಧಿಯಿಂದ ಮಾಡುದು. ಅದು ಸಹ ಮತ್ತೆ ಕೆಂಡದ ಮೂಲಕ ಮಾಡುದು. ಕೆಂಡದಲ್ಲಿ ಇಟ್ಟು ಮಾಡುವಂತ ತಂದೂರು ರೊಟ್ಟಿ ಇದು. ಇದು ಮೊಸರಿನಲ್ಲಿ ಕಲಿಸಿಕೊಂಡು ಗೋಧಿ ಹಿಟ್ಟು ಒಟ್ಟಿಗೆ ಮಾಡುವಂಥದ್ದು. ರಾತ್ರಿಗೆ ಒಳ್ಳೆ ಹೆಲ್ತಿ ಫುಡ್ ಇದು. ನೋಡಿ ಖಾಲಿ ಆಯ್ತು. ನೋಡಿ, ಮಾತಾಡಿ ಊಟ ಮಾಡಿದ್ರೆ ಹೀಗೆ ಆಗುದು. ಕರೆಕ್ಟ್. ಇಡೀ ದಿನ ಮಾತಾಡ್ತಾರೆ, ಅದು ಸೂತ್ರಕ್ಕೆ ಹೋಯ್ತು. ನನ್ನ ಮತ್ತೆ ರೆಡಿ ಮಾತಾಡ್ದಲ್ಲ, ರೆಡಿ ಎಲ್ಲ ಖಾಲಿ ಆದ ಮೇಲೆ ಸೂತ್ರಕ್ಕೆ ಹೋಯ್ತು. ಜೀರಾ ರೈಸ್ ಸೂಪರ್ ಉಂಟು ನೋಡಿ. ಒಂದು ಆಗ್ಲಿಲ್ಲ ಜೀರಾ ರೈಸ್ ಸೂಪರ್ ಉಂಟು. ಇಲ್ಲ ನನಗೆ ಸಾಕು. ನಾ ಟೇಸ್ಟ್ ನೋಡಿದಾಗ ಒಂದು ಸ್ಪೂನ್ ನೋಡ. ನಾ ಟೇಸ್ಟ್ ನೋಡ ನೋಡಿ. ಡ್ಯಾಡಿ ಸಹ 1 ಸ್ಪೂನ್ ಟೇಸ್ಟ್. ಅವರು ಪದಾರ್ಥ ಹಾಕಿದ್ರು. ನಾನು ಇವಳಿಗೆ 2 ರೊಟ್ಟಿ ತಿನ್ಲಿಕ್ಕೆ 1 ಗಂಟೆ ಗತ್ತಿಯೇ. ಅಲ್ಲಿಂದ ಹೋಟೆಲಿಂದ ಎದ್ದೇಳಲಿಕ್ಕಿಲ್ಲ. ಅನುಭವಿಸಿ ಅಲ್ಲ, ಅನುಭವಿಸಿ. ಎಲ್ಲರಿಗೂ ಉಂಟಾಯ್ತು, ನಾನೊಬ್ಬಳಿಗಲ್ಲ, ನೋಡಿ. ಅವಳಿಗೆ ತಿನ್ನ ಫಸ್ಟ್ ತಿನ್ನ. ಸ್ವೀಟ್ ಪಾನ್ ಬೀಡ ಇಲ್ಲಿ ನಮ್ಮ ಹತ್ತಿರವೇ ಉಂಟು. ಊಟ ಎಲ್ಲ ಆಯ್ತಲ್ಲ, ಊಟ ಆಗಿ ಇದೊಂದು ಡೈಜೆಷನ್ ಜೀರ್ಣ ಆಗಲಿಕ್ಕೆ ಇಲ್ಲೇ ಉಂಟು ರೆಸ್ಟೋರೆಂಟ್ ಹತ್ತಿರವೇ.
ನಾಗರ ಪಂಚಮಿಗೆ ತಿಂಡಿ ರೆಡಿ ಆಗ್ತಾ ಉಂಟು. ಸೊ ಮನೆಯಲ್ಲಿ ತಿಂಡಿ ಸವಿಲಿಕ್ಕೆ ಎಲ್ಲರೂ ಇದ್ದಾರೆ. ಟೇಸ್ಟ್ ನೋಡ್ತಾನೆ ಹೇಗುಂಟು ಅಂತ ಹೇಳಿಕೊಂಡು. ಸೂಪರ್ ಆಗಿ ಉಂಟು. ಇದಕ್ಕೆ ಕನ್ನಡದಲ್ಲಿ ಪಂಪ ಅಂತ ಹೇಳ್ತಾರೆ, ಮತ್ತೆ ಬಾಕಿ ಇದರಲ್ಲಿ ಎಲೆವಡೆ ಅಂತ ಹೇಳ್ತಾರೆ. ಇದು ನಾಗರ ಪಂಚಮಿ ಮಾಡೋದು, ಅರಸಿನ ಎಲೆಯಲ್ಲಿ ನಾಗರ ಪಂಚಮಿಗೆ ಮಾಡುವಂತ ತಿಂಡಿ ನೋಡಿ. ಅರಸಿನ ಎಲೆ ನಮ್ಮ ಮನೆದೇ ಅರಸಿನ ಎಲೆ. ಇದು ನೋಡಿ, ಬೆಲ್ಲ ಹಾಕಿದ್ರೊಳಗೆ ಭಾರಿ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ಅಂತ ಪರಿಮಳ, ಅರಸಿನ ಎಲೆಯಲ್ಲಿ ಪರಿಮಳ, ಘಮ ಘಮ ಪರಿಮಳ ಸೂಪರ್ ಆಗಿ ಉಂಟು. ನೋಡಿ, ನಮ್ಮ ಜ್ಯೂಸ್ ಮೇಕರ್ ಬಂದಿದ್ದಾಳೆ ಇವತ್ತು ಜ್ಯೂಸ್ ಮಾಡಲಿಕ್ಕೆ. ಅಪರೂಪದ ಜ್ಯೂಸ್ ಮೇಕರ್. ಎಲ್ಲಿ ಬಂದದ್ದು? ನಾನು ಕಾಡಲ್ಲಿದ್ದೆ. ಈಗ ನಾಡಿಗೆ ಬಂದು ನಮಗೆಲ್ಲ ಒಂದು ಜ್ಯೂಸ್ ಮಾಡಿ ಕೊಟ್ಟು ವಾಪಸ್ ಕಾಡಿಗೆ ಹೋಗುದು. ಕಾಡಿಂದ ಹಣ್ಣು ಸಿಕ್ಕಿತ್ತು, ಅದಕ್ಕೆ ಬಂತಂದದ್ದು. ಯಾವ ಹಣ್ಣಿದ್ದು? ಯಾವ ಹಣ್ಣು? ಮುಸುಂಬಿ ಹಣ್ಣು. ಯಾವ ಜ್ಯೂಸ್ ಮಾಡ್ತಾ ಇದ್ದೀರಿ? ಕಾಡಿನಿಂದ ಹಣ್ಣು ತಂದು. ಮುಸುಂಬಿ ಜ್ಯೂಸ್, ಮುಸುಂಬಿ ಹಣ್ಣಿನ ಜ್ಯೂಸ್. ನಾನು ಕಾಡಿಗೆ ಹೋಗುದು ಪುನಃ. ಅಮ್ಮ ಹೇಳಿದ್ರೆ ಎಂತ ಜ್ಯೂಸ್ ಮಾಡಿ ಮಿಕ್ಸಿ ಎಲ್ಲ ತೊಳೆದಿರ್ಬೇಕಂತ. ನಮ್ಮ ಚಿನ್ನು ನೋಡಿ ಕಿಚನ್ ರೂಮಿಗೆ ಬಂದ್ರೆ ಒಂದು ಕಲೆ ಬಂದ. ಯಾವುದು? ಇಲ್ಲದೆ ಒಂದು ದಿನ ಬೋರ್ ಆಗಿತ್ತು, ಒಂದು ದಿನ ರೆಸ್ಟ್, ಜ್ವರ ಮತ್ತೆ ಲೈಟ್ ಶೀತ ಹಾಗೆ. ಪಾಪ ಒಂದು ದಿನ ರೆಸ್ಟ್ ಅಲ್ಲಿ ಇದ್ರು ಅವರು. ಈಗೆಲ್ಲ ಬಾರಿ ಹುಷಾರಾಗಿದ್ದಾರೆ. ಈಗ ಮುಸುಬಿ ಜ್ಯೂಸ್ ಕುಡ್ದು ಇನ್ನು ಸ್ಟೆಮಿನ್ ಇನ್ನು ಕೂಡ ಬರ್ತದೆ ಅವರಿಗೆ. ಈಗ ಫಸ್ಟ್ ಜ್ಯೂಸ್ ಕೊಡಿ, ನೀನು ಫಸ್ಟ್ ಕೊಡಿ ಒಂದು ಲೋಟೆ. ಸಿಹಿ ಊಟ ನೋಡ್ತೇನೆ, ಮುಸುಂಬಿ ಕೈ ಇತ್ತು. ಕುಡಿ, ಹೇಗಾಗಿದೆ ನೋಡು. ಕೈ ಬರ್ತುಂಟು. ಅದು ಪಾಪ ಎಷ್ಟು ಬೀಜ ತೆಗ್ದಿದ್ದಾಳೆ ಆಗದಿಂದ ನೋಡಿ. ಇಷ್ಟೇ ಜ್ಯೂಸ್ ಅಲ್ಲ, ಅಷ್ಟು ಬೀಜ ತೆಗೆದು ಕೈ ಬಂತು. ತುಂಬಾ ಕೈ ಉಂಟಾ? ತೊಂದ್ರಲ್ಲ, ಕುಡಿ. ಕೈ ಹೋದ್ರೆ ಹೊಟ್ಟೆಗೆ, ಕೈ ಹೋದ್ರೆ ಒಳ್ಳೇದು. ಕೈ ಹೋದ್ರೆ ಕುಡಿ. ಕೈ ಹೋದ್ರೆ ಇದಕ್ಕೆ ಕುಡಿಲಿಲ್ಲ ಆಕೆ ಅಮಾಸೆ. ಇದು ಕುಡಿ, ಈಗ ಕುಡಿಗ ಇನ್ನೊಂದು ಗ್ಲಾಸ್. ಆಕೆ ಅಮಾಸೆ ಓಡ್ತಾಳೆ ದೂರ. ಇದು ಕುಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.